ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ ಪರವಾಗಿದ್ದೀರಿ ಅಂತ ಅಂದ್ರೆ ವಿರೋಧ ಮಾಡ್ತಾ ಇದ್ದವ್ರನ್ನ ನಾವು ಬೇಡ ಅಂತ ಹೇಳ್ತಾ ಇಲ್ಲ. ನಾವು ಪರವಾಗಿದ್ದೀರಿ ಅಂದರೆ ನಮಗಾಗಿರೋಂಥ ಅನಾನುಕೂಲಗಳು 2006ರಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು ನಾವು ಇದು ಮಾಡ್ತೀವಿ ಅನ್ನೋ ಟೌನ್ಶಿಪ್ ಮಾಡ್ತೀವಿ ಅಂದ್ಬಿಟ್ಟು 4 ಕಡೆ ಗುರುತು ಮಾಡಿದ್ರು. ಎಲ್ಲಿ ಸೋಲೂರು, ನಂದಗುಡಿ, ಸಾತ್ನೂರು, ಬಿಡದಿ 4 ಕಡೆ ಗುರುತು ಮಾಡಿ ಎಲ್ಲರದು ರೆಡ್ ಝೋನ್ ಮಾಡಿಲ್ಲ. ನಮ್ಮ ಬಿಡದಿ ಒಂದನ್ನು ಮಾತ್ರ ರೆಡ್ ಝೋನ್ ಮಾಡಿ ಇಟ್ಬಿಟ್ರು. ಅವರು ಕೈ ಬಿಡ್ತೀವಿ ಅಂದ್ಬಿಟ್ಟು ನಾವು ಹೋಗಿದ್ದು ಏನಕ್ಕೆ ಅವ್ರದ್ದು ಇದು ಕೃಷ್ಣ ಇದಕ್ಕೆ ಅವರು CM ಆಗಿದ್ದಾಗ ಕೃಷ್ಣಾಗೆ ನಾವು ಹೋಗಿದ್ದು 2006ರಲ್ಲಿ 6 8 ಅಥವಾ 7ರಲ್ಲಿ ನಾವು ಹೋಗಿದ್ದು. ಅವಾಗೇನೋ ಆಯಿತು ನೀವು ಬೇಡ ಅಂತ ಅಂದರೆ ನಾವು ಟೌನ್ಶಿಪ್ ಮಾಡಲ್ಲ ಅಂತ ಕಳಿಸಿದ್ರು ರೈತರನ್ನ. ಆದರೆ ನಮಗೆ ಗೊತ್ತಿಲ್ದಂಗೆ ರೆಡ್ ಝೋನ್ ಮಾಡಿ ಇಟ್ಬಿಟ್ರು. ನೀವು ಮಾಡಲ್ಲ ಅಂತ ಅಂದವರು ರೆಡ್ ಝೋನ್ ಯಾಕೆ ಮಾಡಿದ್ರಿ? ಅವ್ರದ್ದೆಲ್ಲ ಯಾಕೆ ಮಾಡಲಿಲ್ಲ? ಯಾರ್ದು ಸೋಲೂರು, ನಂದಗುಡಿ, ಸಾತ್ನೂರು ಅವರನ್ನ ಯಾಕೆ ರೆಡ್ ಝೋನ್ ಮಾಡಿಲ್ಲ? ನೀವು ನಮ್ಮ ಬಿಡದಿ ಒಂದನ್ನು ಯಾಕೆ ರೆಡ್ ಝೋನ್ ಮಾಡಿಟ್ರಿ? ನೀವು ರೆಡ್ ಝೋನ್ ಮಾಡಿದ್ರಿಂದ ಆದಂಥ ಅನಾನುಕೂಲಗಳು. ನಾನು 2005ರಲ್ಲಿ ಫ್ಯಾಕ್ಟ್ರಿ ಮಾಡಿದೆ, ಇಟ್ಕೆ ಫ್ಯಾಕ್ಟ್ರಿನ ಕನ್ವರ್ಸನ್ ಕೊಟ್ಟಿಲ್ಲ. 2006ರಲ್ಲಿ ನಿಲ್ಲಿಸ್ಬಿಟ್ರು, ಸ್ಟಾಪ್ ಮಾಡಿಬಿಟ್ರು ಕನ್ವರ್ಸನ್ನು. ಆಮೇಲೆ ನಮ್ಮ ಬೈರ್ಮಂಗ್ಲ, ಕಂಚಗಾರನಹಳ್ಳಿ ಇಲ್ಲಿ ಯಾವುದೂ ಒಂದು ಪೆಟ್ರೋಲ್ ಬಂಕ್ ಆಗಿಲ್ಲ, ಒಂದು ಚೌಟ್ರಿ ಆಗಿಲ್ಲ. ಮದುವೆ ಚೌಟ್ರಿಗಳು ಮಾಡೋಕ್ಕೆ ಸುಮಾರು ಜನ ಇದ್ದರು. ನಾವು ಇವತ್ತು ಪೆಟ್ರೋಲ್ ಬಂಕ್ ಹೋಗ್ಬೇಕಂದ್ರೆ ಕನಕಪುರ ರೋಡ್ಗೆ ಹೋಗಬೇಕು, ಇಲ್ಲ ಅಂದರೆ ಬಿಡದಿಗೆ ಹೋಗಬೇಕು, ಇಲ್ಲ ಅಂತ ಕನಕಪುರ ರೋಡ್ ಆರೋಳಿಗೆ ಹೋಗಬೇಕು, ಇಲ್ಲ ಬಿಡದಿಗೆ ಹೋಗಬೇಕು, ಇಲ್ಲ ದೂರ ಹೋಗಬೇಕು. ಯಾಕೆ ಕನ್ವರ್ಸನ್ ಕೊಡ್ತಾ ಇಲ್ಲ ಅಂದ್ಬಿಟ್ಟು ಇಲ್ಲಿ ಯಾವುದೇ ಒಂದು ಪೆಟ್ರೋಲ್ ಬಂಕ್ ಮಾಡೋಕ್ಕಾಗಲಿಲ್ಲ, ಒಂದು ಇದು ಮಾಡೋಕ್ಕಾಗಲಿಲ್ಲ. ಮಾಡ್ತಿದ್ದಾರೆ ಹೌದು. ಅವರು ಇದು ಮಾಡೋಕ್ಕಾಗಿಲ್ಲ, ಏನು ಲಿಫ್ಟ್ ಮಾಡೋಕ್ಕಾಗಿಲ್ಲ. ಇದನ್ನು ರೆಡ್ ಝೋನ್ ಲಿಫ್ಟ್ ಮಾಡಿದ್ರೆ ಅವ್ರಿಗೂ ಭಯ, ನಮ್ಮ ಅಧಿಕಾರ ಹೋಗುತ್ತೇನೋ, ನಮ್ಮ ಇದಾಗುತ್ತೇನೋ ಅಂತ ಅವ್ರಿಗೂ. ಈಗ ನಿಮಗೆ ಗೊತ್ತಿರ್ಬೋದು, ಒಂದು ಸತಿ 30 ಗುಂಟೆನೇ ಯಡಿಯೂರಪ್ಪನವರು CM ಆಗಿದ್ದಾಗ ಡಿನೋಟಿಫೈ ಮಾಡಿ ಅವ್ರು ಜೈಲಿಗೆ ಹೋದರು. ಆ ಭಯ ಇವ್ರಿಗೂ ಕಾಡ್ತಾ ಇರ್ಬೋದು. ನಾವೇ ಕೇಳ್ಕೊಂಡ್ವಿ ನಮ್ದನ್ನ ಏನಾರು ಒಂದು ಮಾಡಿ ಅಂತ. ಆವಾಗ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಮಾಡಲಿ ಬಿಡಿ. ಈಗ ಅವರೇನು ಬರೀ ದುಡ್ಡು ತಗೊಳ್ಳಿ ಅಂತ ಹೇಳ್ತಾ ಇಲ್ವಲ್ಲ, ನಮ್ಮನ್ನು ಸಹಭಾಗಿತ್ವ ತಗೊಂಡು ಮಾಡ್ತಾವ್ರೆ. ಮಾಡಲಿ. ಆಮೇಲೆ ಇಲ್ಲಿ ನಮ್ಮ ಕೆಲವು ಜನ ಇದ್ದಾರಲ್ಲ, ಕೆಲವು ಜನ ವೈಯಕ್ತಿಕವಾಗಿ ಪರವಾಗಿರೋರನ್ನ ಟೀಕೆ ಮಾಡ್ತಾವ್ರೆ, ಬೈತಾವ್ರೆ. ಇವೆಲ್ಲ ಸರಿನಾ? ಅವ್ರ ಆತ್ಮಸಾಕ್ಷಿಗಳು ಒಪ್ತಾವ ಇವ್ರಿಗೆ? ಆಮೇಲೆ ಇಲ್ಲಿ ನಮ್ಮೂರಿಂದ, ಈಗ ನಮ್ಮೂರಿಗೆ ಮನಗಳ್ಳಿಯಿಂದ 1 ಕಿಲೋಮೀಟ್ರಿಗೆ ರಾಮನಗರ ತಾಲೂಕು ಎಂಡ್ ಆಗುತ್ತೆ, ಕನಕಪುರ ತಾಲೂಕು ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಮುದ್ಗುತ್ಪಳ್ಳಿ ಅಂತ ಇದೆ, ಅಲ್ಲಿ 1 2 3 ಫ್ಯಾಕ್ಟ್ರಿ ಬಂದಿದೆ. ಇವಾಗ ಅವರು 5 ಗುಂಟೆ 10 ಗುಂಟೆ ಜಾಗ ಇರೋರಿಗೆ ಲಕ್ಷಾಂತರ ರೂಪಾಯಿ ಬಾಡಿಗೆ ಬರ್ತಾ ಇದೆ. ಸೀಟ್ ಮನೆ ಮಾಡಿ ಬಾಡಿಗೆ ಕೊಟ್ಟಿದ್ದಾರೆ. ನಮ್ಮೂರ ಹತ್ರ ಯಾವ ಫ್ಯಾಕ್ಟ್ರಿನೂ ಬರ್ತಾ ಇಲ್ಲ. ಯಾಕೆಂದರೆ ಕನ್ವರ್ಸನ್ ಆಗ್ತಾ ಇಲ್ಲ. ಕನ್ವರ್ಸನ್ ಆಗದಿರೋದ್ರಿಂದ ನಮ್ಮೂರ ಹತ್ರಕ್ಕೆ ಯಾವ ಫ್ಯಾಕ್ಟ್ರಿಯವರು ಯಾರು ಬರ್ತಾ ಇಲ್ಲ. ನಮ್ಮೂರು ಹೌದು, ನಮ್ಮೂರ ಹತ್ರ ಯಾವ್ದಾದ್ರು ಒಂದು ಫ್ಯಾಕ್ಟ್ರಿ ಹಾಕಿದ್ರೆ ನಮಗೂ ಬಂದಿರೋದು ಬಾಡಿಗೆ. ನಾವು ಅವಾಗ ಯಾಕೆ ನಮ್ಮನ್ನು ಏನು ಇದು ಮಾಡಿ ಬನ್ನಿ, ಏನು ಟೌನ್ಶಿಪ್ ಮಾಡಿ ಬನ್ನಿ ಅಂತ ಯಾಕೆ ಕರೆಯವೆ? ಕರಿತಾನೆ ಇರಲಿಲ್ಲ. ಇದು ಕೊಡುಗೆ ಯಾರ್ದು? ಕುಮಾರಸ್ವಾಮಿ ಅವ್ರದ್ದು. ಮಾನ್ಯ ಕುಮಾರಸ್ವಾಮಿ ಅವ್ರು ಕೊಟ್ಟಂಥ ಕೊಡುಗೆ ಇದು. ಯಾಕೆ ಅವ್ರು ಗೆದ್ದು CM ಆದಾಗ ಓಟ್ ಹಾಕಿದ್ದು ನಾವೇ. ಅವಾಗ ಇನ್ನೂ ಕ್ಷೇತ್ರ ವಿಂಗಡಣೆ ಆಗಿರಲಿಲ್ಲ. ಮೊದಲನೇ ಬಾರಿ ಕುಮಾರಸ್ವಾಮಿ ಅವ್ರು ನಿಂತ್ಕೊಂಡಾಗ ನಾವೆಲ್ಲ ಓಟ್ ಹಾಕ್ತೋ. ನಾವೆಲ್ಲ ಓಟ್ ಹಾಕೋದು ತಪ್ಪಿಗೆ ಅವರು ನಮ್ಮನ್ನು ರೆಡ್ ಝೋನ್ ಮಾಡಿಟ್ರು. ಹೌದು, ಒಪ್ಪಿಗೆ ಇದೆ. ಆಗಲಿ ಬಿಡಿ. ಏನು ನಮ್ಮನ್ನು ಸಹಭಾಗಿತ್ವ ತಗೊಂಡು ಮಾಡ್ತೀವಿ ಅಂತವ್ರೆ. ನಮ್ಗೆ ದುಡ್ಡು ಬೇಡ, ಸೈಟ್ ಮಾಡಿಕೊಡ್ಲಿ. ಇವತ್ತೇನು ಹಂಗಂದ್ರೆ, ಇವತ್ತು ಬೆಂಗಳೂರಲ್ಲಿ ಒಂದೊಂದು ಅಡಿ ನಮ್ಮ ಆರೋಳಿಲಿ ಬನ್ನಿ, ಒಂದು ಕಾರ್ ಈ ಕಡೆಯಿಂದ ಹೋದರೆ ಒಂದು ಕಾರಿನಿಂದ ಆ ಕಡೆಯಿಂದ ಬರೋಕ್ಕಾಗಲ್ಲ. 6,000 8,000 ಹೇಳ್ತಾರೆ ಅಡಿಗೆ. ಬಿಡದಿಗೆ ಬನ್ನಿ, ಬಿಡದಿಲೆಲ್ಲ 8,000 10,000 ಹೇಳ್ತಾರೆ ಒಂದು ಅಡಿಗೆ. ನಮ್ಮದು ಆಗಲಿ ಬಿಡಿ. ಹೌದು, ಒಪ್ಪಿಗೆ ಇದೆ. ಯಾಕೆಂತ ನಾನು ವ್ಯವಸಾಯಗಾರನೇ. ಇವತ್ತು ರೇಷ್ಮೆ ಕೂಡ ಹಾಕ್ಬಿಟ್ಟು ಬಂದೆ 150 ಮಟ್ಟಿಗೆ 140 kg ಇದು ಬಿಲ್ಲೆಲ್ಲದಪ್ಪ 140 kg ರೇಷ್ಮೆ ಬೆಳೆದ್ಬಿಟ್ಟು ಬಂದೀನಿ. ನೀವು ರೇಷ್ಮೆ ಹಾಕ್ಬಿಟ್ಟು ಬಂದೀನಿ. ಇವಾಗಲೂ ಗೂಡು ನಮ್ಮದು ಉಳಿನ ಮನೆ ಎಲ್ಲ ಐತೆ ಇಲ್ಲಿ. ಸದ್ಯಕ್ಕೀಗ ನನಗೆ ಸಮಯದ ಅಭಾವ ಇರೋದ್ರಿಂದ ನಾನೇನೋ ಒಂಚೂರು ಕೆಲಸದ ಮೇಲೆ ಹೋಯ್ತಾ ಇರೋದ್ರಿಂದ ಈಗ ಆಗ್ತಾ ಇಲ್ಲ. ಬೇಕಾದ್ರೆ ನೀವು ನಮ್ಮ ತಮ್ಮ ಕರ್ಕೊಂಡು ಹೋಯ್ತಾನೆ, ನೀವು ಹೋಗಿ ನೋಡಿ. ಎಲ್ಲ ರೇಷ್ಮೆ ಮನೆ ಕಟ್ಸಿದ್ದೀನಿ. ನಮ್ಮದು ಬೋರ್ವೆಲ್ ಇದೆ. ಇದು 4-5 ವರ್ಷದಿಂದ ಮಳೆಗಾಲ ಸರಿ ನಡೆಸ್ತಾ ಇಲ್ಲ. 2 ಬೋರ್ವೆಲ್ ನಿಂತೋಗೈತೆ ನೀರು. ಇನ್ನು 2 ಬೋರ್ವೆಲ್ಲಲ್ಲಿ ಕಷ್ಟಪಟ್ಟು ನೀರು ಕಟ್ಕೊಂಡು ಬೆಳೀತಾ ಇದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.